ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಕೆ.ಆರ್. ನಂದಿನಿಯವರ ಗಮನಕ್ಕೆ ಈ ಒಂದು ವಿಡಿಯೋವನ್ನು ತರ್ತಾ ಇದ್ದೀನಿ. ತಾವು ಕಳೆದ ವಾರ ಕೂಡ ಸಂತೆಕಸಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾರಸವಾಡಿ ಗ್ರಾಮದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಒಂದು ಮಕ್ಕಳ ಸೈಕಲ್ ಜಾಥಾ ಹಾಗೂ ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡವರ ಸಮಕ್ಷಮದಲ್ಲಿ ಕೂಡ ತಾವು ಮಾಡಿದ್ರಿ, ನಡೆಸ್ಕೊಟ್ಟಿದ್ರಿ, ಯಶಸ್ವಿ ಆಯಿತು. ಆದರೆ ಇವತ್ತು ದುರಂತ ಏನಪ್ಪ ಅಂದರೆ, ನಾನು ಹಲವಾರು ಬಾರಿ ನಮ್ಮ ಇಂಡ್ವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಿರಗಂದೂರು ಗ್ರಾಮದಲ್ಲಿ ಆಗಿರುವಂಥ ಅವ್ಯವಸ್ಥೆಯ ಹಾಗರಗಳ ಬಗ್ಗೆ ವಾಟ್ಸಪ್ಪಲ್ಲಿ ಕೂಡ ತಮಗೆ ಸಂದೇಶವನ್ನು ಕಳಿಸಿದ್ದೀನಿ, ವಿಡಿಯೋ ಕಳಿಸಿದ್ದೀನಿ, ಫೋಟೋಗಳು ಕಳಿಸ್ಕೊಟ್ಟಿದ್ದೀನಿ. ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆ ಇಲ್ಲ. ಅಲ್ಲಿಯೂ ಕೂಡ ತಮ್ಮ ಗಮನಕ್ಕೆ ಈ ವಿಚಾರವಾಗಿ ಮಾತನಾಡಿದ್ದೀನಿ ಕೂಡ. ಆದರೆ ತಾವೊಬ್ಬರು ಹಿರಿಯ ಅಧಿಕಾರಿಯಾಗಿದ್ದು ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಒಂದು ಸ್ಪಷ್ಟವಾಗಿ ಹೇಳಿ ಕೆಲಸಗಳನ್ನ ಮಾಡಿಸ್ತಾ ಇಲ್ಲ. ಇವತ್ತು ಸ್ವಚ್ಛತೆಗೆ ಅಂತೇಳಿ ಗ್ರಾಮ ಪಂಚಾಯತಿಯ ಸ್ವಂತ ಹಣ ಇರುತ್ತೆ, ಮತ್ತು ಕೇಂದ್ರದಿಂದ ರಾಜ್ಯದಿಂದ ಅನುದಾನ ಕೂಡ ಬರುತ್ತೆ, ಸಾರ್ವಜನಿಕರ ತೆರಿಗೆ ಹಣ ಕೂಡ ಇರುತ್ತೆ. ಇದೆಲ್ಲ ಎಲ್ಲೋಗ್ತಾ ಇದೆ? ಇವತ್ತು ಬಂದು ನೋಡಿ ಒಮ್ಮೆ ನೀವು. ಜನ ಓಡಾಡೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕರ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಎಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಒಂದು ಕೈಗೆ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಕಾಲಿಗೆ ಶೂಗಳಿಲ್ಲ. ಅಲ್ಲಿ ತಕೊಂಡು ಬಂದು ಹಾಕುವಂಥ ಜನಗಳು ತುಂಬ ಕೆಟ್ಟ ಮಟ್ಟದ ಒಂದು ಅಸಹ್ಯ ಆಗುವಂಥ, ವಾಂತಿ ಬರುವಂತಹ ಒಂದು ಪದಾರ್ಥಗಳನ್ನ ತಗೊಬಂದು ಅಲ್ಲಿ ಹಾಕ್ತಾರೆ. ಅಂಥ ಪದಾರ್ಥಗಳನ್ನ ಪಾಪ ಅವರು ಯಾವುದೇ ಒಂದು ಸುರಕ್ಷಾ ಒಂದು ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ಒಂದು ಪದಾರ್ಥವನ್ನು ಅವರು ಕೈಗೆ ಹಾಕೊಳ್ತಾನೆ ಅವರು ಕೈಯಿಂದ ಬರಿಗೈಯಿಂದ ಗೋರಿ ಹಾಕ್ತಾರೆ ಅಂದರೆ, ನೀವು ನಡ್ಸ್ಕೊಳ್ತಿರೋ ರೀತಿ ಸರಿನಾ? ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ನೀವು ಹೇಳ್ದಾನೆ ಯಾವುದೇ ರೀತಿಯ ಕೆಲಸ ಮಾಡ್ದಾನೆ ಏನು ಮಾಡ್ತಾ ಇದ್ದೀರಾ? ಅಲ್ಲಿಗೆ ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆಯನ್ನು ನೀವೇ ಸ್ವತಃ ಖುದ್ದಾಗಿ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂದರೆ, ಬೇರೆ ಯಾರಿಗೆ ಏನು, ಯಾವ ಒಂದು ನೈತಿಕತೆ ಇಟ್ಕೊಂಡು ನಿಮಗೆ ಹೇಳುವಂಥ ಒಂದು ಹಕ್ಕು ನಿಮಗಿರುತ್ತೆ? ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಕುಳಿತು ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಯೋಚನೆ ಮಾಡಿ ನೋಡಿ, ನೀವು ಮಾಡ್ತಾ ಇರೋದು ಸರಿನಾ ಅಂತ. ಪಾಪ ಅವ್ರ ಮನ್ಸಲ್ವೇನ್ರಿ? ಕರಳು ಕಿತ್ತು ಬರುತ್ತೆ ಪಾಪ. ಅವರು ನಮ್ಮಂಗೆ ಮನುಷ್ಯರು ಪಾಪ. ಅವರು ನಮ್ಮಂಗೆ ದಿನನಿತ್ಯ ಕರ್ಮಗಳು ಎಲ್ಲವನ್ನು ಪ್ರತಿಯೊಂದನ್ನು ಅವ್ರು ಮಾಡಬೇಕು, ನಮ್ಮ ರೀತಿಯೇ ಅವರು ಇರಬೇಕು, ತುಂಬ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಆಲೋಚನೆಗಳು, ಆಸೆ ಆಕಾಂಕ್ಷೆಗಳು ಅವ್ರಿಗೂ ಇರ್ತವೆ. ಏನೋ ಜೀವನ ಹೊಟ್ಟೆಪಾಡು ಬಂದು ಮಾಡ್ತಾ ಇರ್ತಾರೆ, ಅದಕ್ಕೆ ಈ ರೀತಿಯ ನಡ್ಸ್ಕೊಳ್ಳೋದು. ಕಾರ್ಮಿಕರ ಹಕ್ಕುಗಳನ್ನ ನೀವು ಸ್ಪಷ್ಟವಾಗಿ ನೀವೇ ಉಲ್ಲಂಘನೆ ಮಾಡಿದ್ರೆ ಇನ್ನ ಜನಸಾಮಾನ್ಯರು, ಏನು ಕಾನೂನು ಅರಿವಿಲ್ದವರು ಏನು ಮಾಡಬೇಕು ಹೇಳಿ? ಈ ಕ್ಷೇತ್ರ ಶಾಸಕರಂತೂ ಕಣ್ಮುಚ್ಚಿ ಕುಳಿತುಬಿಟ್ಟವ್ರೆ, ಏನು ಪ್ರಯೋಜನ ಇಲ್ಲ. ತಾವೊಬ್ರು IAS ಅಧಿಕಾರಿಯಾಗಿದ್ಕೊಂಡು ದೇಶದಲ್ಲೇ ಒಂದು ಪ್ರಥಮ ಅಂಕವನ್ನ ಗಳಿಸಿ ಆ ಒಂದು ಇದರಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಿರುವಂಥವ್ರು ಅಂತ ಹೇಳ್ತಾರೆ. ಇದೇನಾ ನೀವು ಮಾಡ್ತಾ ಇರುವಂಥದ್ದು? ನೋಡ್ಕೊ ಬನ್ನಿ ಈ ವಿಡಿಯೋನ. ಅಸಹ್ಯ ಆಗುತ್ತೆ, ನಾಚಿಕೆ ಪಡಬೇಕು ಈ ವ್ಯವಸ್ಥೆ ಬಗ್ಗೆ. ಆ ಥರ ಆಗಿದೆ. ದಯಮಾಡಿ ಕ್ರಮ ತಗೊಳ್ಳಿ ಮೇಡಮ್. ನೋಡಿ, ಇದು ಕಿರಗಂದೂರು ಗ್ರಾಮದ ಒಂದು ರಸ್ತೆ. ಇದು ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆಗೆ ಹೊಂದ್ಕೊಳ್ಳುವಂಥ ಮುಖ್ಯವಾದ ರಸ್ತೆ ಇದು. ಅಲ್ಲ ಕಣ್ರಿ, ಇದು ಇಂಡ್ವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥದ್ದು. ಇಲ್ಲಿ ಪಾಪ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇವ್ರಿಗೆ ಒಂದು ಗ್ಲೌಸ್ ಇಲ್ಲ, ಸೋವಿಲ್ಲ. ಇವ್ರನ್ನ ಮನುಷ್ಯರು ಥರ ಅಂತ ಅಂದ್ಕೊಂಡಿದ್ದಾರ, ಏನು ಅಂದ್ಕೊಂಡವ್ರೆ ಒಂದು ಅರ್ಥ ಆಗ್ತಲ್ಲ ರೀ. ಅಧಿಕಾರಿಗಳೇ, CA ಸಾಹೇಬ್ರೇ, ನಂದಿನಿ ಮೇಡಮ್ ಅವರೇ, ನೀವು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ತೀರಾ. ಇಲ್ಲಿ ಕೆಲಸ ಮಾಡೋರಿಗೆ ನೀವು ಒಂದು ಕೈಗೆ ಗ್ಲೌಸ್ ಇಲ್ಲ, ಶೂ ಇಲ್ಲ ಅಂದರೆ ಇಷ್ಟೊಂದು ಗ್ರಾಮ ಪಂಚಾಯತ್ ಇಲಾಖೆಗೆ ಇಷ್ಟೊಂದು ದಟ್ಟ ದರಿದ್ರ ಬಂದು ಹೋಗ್ಕೊಂಡಿದೆ ಅಂತದೇನ್ರಿ? ಅಲ್ಲ ಹೇಳಿ ನೋಡಿ. ದಯವಿಟ್ಟು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಇದು ಮಾಡಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ. ನಾನು ಈಗಾಗಲೇ ಈ ವಿಚಾರದಲ್ಲಿ ಹಲವಾರು ಬಾರಿ ಇವತ್ತವಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೂ ನಾನು ಇಂಥ ವೀಡಿಯೋಗಳನ್ನ ಹಲವಾರು ವೀಡಿಯೋಗಳನ್ನ ನಾನು ಮಾಡಿ ಇದು ಮಾಡ್ತಾಯಿದ್ದೀನಿ. ಮೊನ್ನೆ CO ಸಾಹೇಬ್ರೆ, ತಾವು ಕಾರಸವಾಡಿಲಿ ಇದೇ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಲೂ ಕೂಡ ನಾನು ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ವಾಟ್ಸಪ್ ಮಾಡೋದು ಕೂಡ ತಾವು ಯಾವುದೇ ಕ್ರಮ ತಗೊಳ್ಳಲ್ಲ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೂ ಕೂಡ ನಾನು ಹಾಕಿದ್ದೀನಿ ಒಬ್ಬ ಪತ್ರಕರ್ತನಾಗಿ. ನೀವು ಯಾವುದೇ ಒಂದು ರಿಪ್ಲೈ ಮಾಡಲ್ಲ.
ಇನ್ನೇನು ಗ್ರಾಮಗಳ ಅಭಿವೃದ್ಧಿ ಮಾಡ್ತೀರಾ, ಉದ್ಧಾರ ಮಾಡ್ತೀರಾ ಮೇಡಮ್ ಅವರೇ ನೀವು? ಅಲ್ಲ, ಜನಸಾಮಾನ್ಯರ ತೆರಿಗೆ ಹಣ ಇಲ್ವಾ? ಸರ್ಕಾರದ ಹಣ ಇಲ್ವಾ? ಸ್ವಚ್ಛತಾ ಕಾರ್ಯಕ್ಕೆ ಅಂತ ಕೇಂದ್ರದಿಂದ ರಾಜ್ಯ ಸರ್ಕಾರದಿಂದ ಅನುದಾನ ಕೂಡ ಬಿಡುಗಡೆ ಆಗುತ್ತೆ ತಾನೇ? ಮನೆ DK ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಮ ಅವಧಿಲಾದರೂ ಇಂಥ ಕೇರ್ಲೆಸ್ ಮಾಡುವಂಥ ಅಧಿಕಾರಿಗಳನ್ನ ದಯವಿಟ್ಟು ನೀರು ನೆರಳಿಲ್ದಿರೋ ಜಾಗಕ್ಕೆ ಎತ್ತಾಕುವಂಥ ಕೆಲಸ ಮಾಡಿ. ಈ CO ನಂದಿನಿ ಮೇಡಮ್ ಅವ್ರು ಬಂದಮೇಲಂತೂ ತೀರ ಅಧ್ವಾನ ಆಗಿದೆ ಹೊರತು ಇಲ್ಲಿ ಯಾವುದೇ ಕೆಲಸಗಳಾಗ್ತಾಯಿಲ್ಲ. ಸುಮ್ಮನೆ ತೋರಿಕೆಗಾಗಿ ಬಿಲ್ಡಪ್ ಕೊಡ್ತಾವ್ರು ಅಷ್ಟೇ, ಇಲ್ಲೇನು ಕೆಲಸಗಳಾಗ್ತಾಯಿಲ್ಲ. ಏನು ಇದು ಅವಸ್ಥೆ ನೋಡ್ರಿ, ಮನುಷ್ಯಲ್ವೇನ್ರಿ ಅವರು? ನೀವು ಅಧಿಕಾರಿಗಳಾಗಿತ್ಕೊಂಡು ಈ ಥರ ಹೀನಾಯ ಸ್ಥಿತಿಲಿ ಅವ್ರನ್ನ ನಡ್ಸ್ಕೊಳ್ಳೋದಾದ್ರೆ ಇನ್ನು ಬೇರೆಯವರು ಏನು ಮಾಡಬೇಕು? ಇಲ್ಲಿ ಜನಸಾಮಾನ್ಯರಿಗಂತೂ ಇವ್ರಿಗೆ ಅವಿವೇಕಿಗಳಿಗೆ ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಕಸಗಳನ್ನ ಎಲ್ಲಿ ತಗೊಂಡೋಗಿ ಹಾಕಬೇಕು, ಮಾಡಬೇಕು, ಮಟ್ಟಬೇಕು, ಒಂದು ಸಾಮಾನ್ಯ ಪ್ರಜ್ಞೆ ಅಂತೂ ಇಲ್ಲ. ಅಧಿಕಾರಿಗಳಾಗಿದ್ದು ನೀವು ಈ ಮಟ್ಟದಲ್ಲಿ ಇವ್ರನ್ನ ಅಮಾನವೀಯವಾಗಿ, ಅಮಾನುಷವಾಗಿ, ಹೀನವಾಗಿ ಈ ಥರ ನೀವು ನಡ್ಸ್ಕೊಳ್ಳೋದಾದರೆ ಏನ್ರಿ ಅರ್ಥ? ನೋಡ್ರಿ ಪಾಪ ಇಲ್ಲಿ ಎಲ್ಲ ರೀತಿಯ ಹೊಲಸು ಪದಾರ್ಥಗಳನ್ನ ತಗೊಬಂದು ಹಾಕಿರ್ತಾರೆ. ಈ ಪದಾರ್ಥಗಳನ್ನ ಪಾಪ ಅವರು ಮನಸ್ಸು ತಾನೆ. ನೀವು ಮಾತ್ರ AC ರೂಮಲ್ಲಿ ಕೂತ್ಕೊಂಡು ಇದು ಮಾಡಬೇಕು. ಪಾಪ ಇವ್ರು ಬಂದು ಇಲ್ಲಿ ನೋಡ್ರಿ ಯಾರಾದರೂ ಮನಸ್ಸು ನಡೆಸ್ಕೊಳ್ತಾರಾ? ನೀವು ಮಾಡ್ತಾಯಿದ್ದೀರ ಈ ಕೆಲಸನ. ಹಣ ಎಲ್ಲ ಏನ್ರಿ ಆಗ್ತೈತೆ? ಎಲ್ಲೂ ಹೋಗ್ತೈತೆ? ಏನು ಮಾಡ್ತಾಯಿದ್ದೀರಾ? ಇವರು ಒಂದು ಕೈಗೆ ಒಂದು ಗ್ಲೌಸು ಮತ್ತು ಆ ಶೂವು ಏನು ಸುರಕ್ಷತಾ ಕ್ರಮವಾಗಿ ಇದು ಮಾಡುವಂಥ ಒಂದು ಇದಿಲ್ಲ ಅಂದರೆ ಅಂಥ ದರಿದ್ರ ಬಂದು ಕಂಡಿದೆಯಾ ನಿಮಗೆ? ನೋಡಿ, ಇದನ್ನು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟ್ ಮಟ್ಟಕ್ಕೆ ತಗೊಂಡೋಗಿ ವಿಚಾರನ ಮುಟ್ಟಿಸಿ ನಿಮಗೆ ಕ್ರಮ ಜರುಗಿಸುವಂಥ ಕೆಲಸಕ್ಕೆ ನಾವು ಇಳಿಬೇಕಾಯ್ತದೆ. ನಾನೊಬ್ಬ ಪತ್ರಕರ್ತನಾಗಿ ನಾನು ಸುಮಾರು ಸಾರಿ ನಿಮ್ಮ ಗಮನಕ್ಕೆ ತರ್ತಾನೆ ಇದ್ದೀನಿ. ನೀವು ಮಾಡೋ ಕೆಲಸ ಮಾಡ್ತಾನೆ ಇದ್ದೀರಾ, ನೀವೇನಾರ ಮಾಡ್ಕೊಳ್ಳಿ ಅಂತೇಳಿ. ಏನು ಮಾಡ್ತಾಯಿದ್ದೀರಾ? ಗಾಂಧೀಜಿಯವ್ರು ಫೋಟೋ ಇಟ್ಕೊಳ್ತೀರಾ? ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳೋಂಥ ಪುಣ್ಯಾತ್ಮ ಮರ್ಯಾದೆ ಕಳೀತಾ ಇದ್ದೀರಾ ನೀವು ಇವತ್ತು. ನೋಡಿ CO ಸಾಹೇಬ್ರೆ, ದಯಮಾಡಿ ನಿಮಗೊಂದು ಮನಸತ್ವ ಅಂತಿದ್ರೆ ಇಮ್ಮಿಡಿಯೇಟ್ಲಿ ಕ್ರಮ ತಗೊಂಡು ಏನು ಬೇಕೋ ಅವ್ರಿಗೆ ಸುರಕ್ಷತಾ ಕ್ರಮವಾಗಿ ಅವ್ರಿಗೆ ಪದಾರ್ಥಗಳು ಏನು ಉಪಯೋಗಿಸಬೇಕು, ಕೈ ಗ್ಲೌಸು ಮತ್ತು ಕಾಲಿಗೆ ಶೂ ಇದೆ ಮತ್ತು ಮಾಸ್ಕ್ಗಳು ಕೊಡುವಂಥ ಕೆಲಸವನ್ನು ಮಾಡಿ. ಸಣ್ಣ ವ್ಯಕ್ತಿಗಳಾಗಬೇಡಿ ನೀವು. ನಾನು ರಮೇಶ್ ಕಿರ್ಗಂದೂರು ಕಾವೇರಿ ಗರ್ಜನೆ ಪತ್ರಿಕೆ ಸಂಪಾದಕರು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನ ನೋಡ್ತಾರೆ ಈ ವಿಡಿಯೋನ ಸರ್ಕಾರದ ಮಟ್ಟಕ್ಕೆ ತಲುಪುವವರೆಗೂ ದಯಮಾಡಿ ಶೇರ್ ಮಾಡಿ. ಈ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳಾಗಬೇಕಾಗಿದೆ ಈಗ ತುರ್ತಾಗಿ.